ಪೊಲೀಸ್ ಭದ್ರತೆಯಲ್ಲಿ ಕ್ರೀಡಾಂಗಣ ನಿರ್ಮಾಯಕ್ಕೆ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಆರಂಭ. ತಹಶೀಲ್ದಾರ್ ಟಿಜಿ ಸುರೇಶ್ ಆಚಾರ್ ರವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯ್ಕ್ ರವರಿಗೆ ಸಿಲ್ಕ್ ಫ್ಯಾಕ್ಟರಿ ಸ್ಥಳದಲ್ಲಿ 5 ಎಕರೆ ಭೂಮಿ ಹಸ್ತಾಂತರ. ಇಂದೇ ಕ್ರೀಡಾಂಗಣಕ್ಕೆ ಬೇಕಾದ ಸ್ಥಳವನ್ನು ಗುರುತು ಮಾಡಿ ಕಲ್ಲುಗಳನ್ನು ನೆಟ್ಟ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯಕ್ ಮಾತನಾಡಿ, ಟಿ ನರಸೀಪುರ ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರಗಳ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣ ನಿರ್ಮಾಣದಿಂದ ಅತ್ಯಂತ ಸಹಕಾರಿಯಾಗಲಿದ್ದು, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಗುರುತಿಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಲು ವರದಾನವಾಗಲಿದೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಚ್.ಸಿ. ಮಹದೇವಪ್ಪರವರು, ವಿಧಾನ ಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯರವರು ಹಾಗೂ ಸಂಸದರಾದ ಸುನಿಲ್ ಬೋಸ್ ರವರ ಸಹಕಾರದಿಂದ ಕ್ರೀಡಾಂಗಣ ಕಾಮಗಾರಿ ಕೆಲಸವನ್ನು 1-2 ದಿನಗಳಲ್ಲಿ ಪ್ರಾರಂಭ ಮಾಡಲಾಗುವುದು. ತಹಶೀಲ್ದಾರ್ ರವರು ಭೂಮಿ ಹಸ್ತಾಂತರ ಪ್ರಕ್ರಿಯೆಗೆ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಕಳೆದ ಬಜೆಟ್ನಲ್ಲೇ ಹಣ ಮಂಜೂರಾಗಿತ್ತು. ಟೆಂಡರ್ ಪ್ರಕ್ರಿಯೆಯನ್ನು 15 ದಿನಗಳಲ್ಲಿ ಮುಗಿಸಿ ಅತಿ ಶೀಘ್ರದಲ್ಲಿ ಕಾಮಗಾರಿ ಆರಂಭಿಸಲಾಗುವುದೆಂದರು. ಸರ್ಕಾರದಿಂದ ಕ್ರೀಡಾ ಇಲಾಖೆಗೆ 5 ಎಕರೆ ಮಂಜೂರಾಗಿದೆ. ನಾವು ಈ ದಿವಸ ಅದನ್ನು ಹಸ್ತಾಂತರ ಪ್ರಕ್ರಿಯೆಯನ್ನು ನಾವು ಮುಗಿಸ್ಕೊಳ್ತಾ ಇದ್ದೀವಿ. ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನು 2-3 ದಿನಗಳಲ್ಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ತಹಸೀಲ್ದಾರ್ ಅವರು ಬಹು ದಿನಗಳಂತ ನಿರೀಕ್ಷೆ ಇರ್ತಕ್ಕಂಥ ಕ್ರೀಡಾಂಗಣಕ್ಕೆ ನಮಗೆ ಎಲ್ಲ ರೀತಿಯ ಸಲಹೆಯನ್ನು ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಸುಪರ್ದಿಗೆ ಕೊಡ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಇಂಜಿನಿಯರ್ ಹೆಡ್ ಆಫೀಸಿನಿಂದ ಬಂದು ನಾವು ಇದನ್ನು ಸುಪರ್ದಿ ತಗೊಳ್ತಾ ಇದ್ದೀವಿ. ಒಂದು ಎಷ್ಟು ದಿನದಲ್ಲಿ ಮುಗಿಯಬಹುದು ಕಾಮಗಾರಿ? ಈಗಾಗಲೇ ನಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಬಜೆಟ್ನಲ್ಲಿ ಆಗಿರೋದು ಇದು. ನಮಗೆ ಇನ್ನೊಂದು 15 ದಿವಸದಲ್ಲಿ ನಾವು ಈ ಟೆಂಡರ್ ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡುವಂಥದ್ದು. ಮತ್ತು ಅತಿ ಶೀಘ್ರದಲ್ಲಿ, ಯಾಕೆಂದರೆ ಲಾಸ್ಟ್ ಇಯರ್ ಬಜೆಟ್ನಲ್ಲಿ ನಮಗೆ ಆಗಿರೋದ್ರಿಂದ ನಾವು ಈ ಫೈನಾನ್ಷಿಯಲ್ ಇಯರ್ ಎಂಡಷ್ಟೊತ್ತಿಗೆ ನಾವು ಇಲ್ಲಿ ಕೆಲಸ ಕಾರ್ಯಕ್ರಮಗಳನ್ನು ಪ್ರಾರಂಭ ನಾವು ತರ್ತಾ ಇರೋದೇ ಭಾಳ ಕಷ್ಟದ ಕೆಲಸ ಆಗಿತ್ತು. ಅಂಥದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಯತೀಂದ್ರ ಸರ್ ಇವರೆಲ್ಲ ಒತ್ತಾಸೆ ಮೇರೆಗೆ ನಮಗೆ ಇವತ್ತು ಈ ಹಂತಕ್ಕೆ ಬಂದಿದೆ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಬೇಕು. ಮತ್ತು ನಮ್ಮ ಟಿ ನರಸೀಪುರದಲ್ಲಿ ಇರ್ತಕ್ಕಂಥ ಕ್ರೀಡಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ಇಟ್ಕೊಂಡು ಅವರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳ ಆಗೋದಕ್ಕೆ ಏನು ಸಾಧ್ಯನೋ ಅದನ್ನು ನಾವು ಪ್ರಯತ್ನ ಮಾಡಬೇಕು. ಇದು ಮೊದಲು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾ ಬಿ ಮಾರಯ್ಯ ಮಾತನಾಡಿ, ಮುಖ್ಯಮಂತ್ರಿಗಳು 2 ಕ್ಷೇತ್ರಗಳ ಜನತೆಯ ಹಾಗೂ ಕ್ರೀಡಾಪಟುಗಳ ಒತ್ತಾಯದ ಮೇರೆಗೆ ಜರೂರಾಗಿ ಕ್ರೀಡಾಂಗಣ ನಿರ್ಮಾಣವಾಗಬೇಕೆಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮೈಸೂರು ಹಾಗೂ ಟಿ ನರಸೀಪುರ ತಾಲೂಕಿನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಮಾಡಿದ್ದು, ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಅವರು ಆತಂಕ ಪಡುವುದು ಬೇಡ. ಹೆಚ್ಚುವರಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣವಾಗುತ್ತಿದೆ. ಪ್ರಸ್ತುತ ಇರುವ ಜಾಗದಲ್ಲಿ ಕಾರ್ಮಿಕರು ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬಹುದೆಂದರು. ಸಾಹೇಬ್ರವರು, ಸುನೀಲ್ ಅವರು ಈ ಒಂದು ಟಿ ನರಸೀಪುರ ಮೀಸಲು ಕ್ಷೇತ್ರ ಮತ್ತು ವರುಣಾ ಕ್ಷೇತ್ರದಲ್ಲಿ ಕ್ರೀಡಾಂಗಣ ಆಗಬೇಕು ಅಂತ ಸುಮಾರು ದಿನಗಳಿಂದ ಒಂದು ಬೇಡಿಕೆ ಇತ್ತು. ಇವತ್ತು 4 ಜನ ಮಾನ್ಯರು ಸೇರಿ ಈ ಕ್ರೀಡಾಂಗಣವನ್ನು ಬಲು ಜರೂರಾಗಿ ಮಾಡಬೇಕು ಅಂತ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡಿದರು. ತಹಸೀಲ್ದಾರ್ ಸಾಹೇಬ್ರವರು ಬಂದು ಇವತ್ತು ಸರ್ವೇವರು ಮತ್ತು ಈ ಡಿಪಾರ್ಟ್ಮೆಂಟ್ನವ್ರು ಬಂದು ಇವತ್ತು ಹಸ್ತಾಂತರವಾಗಿ ಅವರು ತಗೊಂಡಿದ್ದಾರೆ. ಕ್ರೀಡೆ ಇಲಾಖೆಯವರು ಮುಂದೆ ಇಲ್ಲಿ ಕಾರ್ಮಿಕರು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಯಾರು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ತೊಂದರೆ ಆಗೋದಿಲ್ಲ. ಸುಮ್ಮನೆ ಯಾರೋ ಹೇಳೋದು ಮಾತನ್ನ ಕೇಳೋದು ಬೇಡ, ಗಲಾಟೆ ಮಾಡ್ಕೊಳ್ಳೋದು ಬೇಡ. ಹಂಗೇನಾದ್ರು ಇತ್ತು ಅಂತ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಮಂತ್ರಿಗಳ ಹತ್ರ ನಾವು ಕೂಡ ಬಂದು ಈ ಥರ ಎಲ್ಲ ಬಡವರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು, ದಯಮಾಡಿ ಅವ್ರಿಗೊಂದು ಭಾಗನ ಉಳಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ನಾವೆಲ್ಲ ಮುಖಂಡರುಗಳು ಅದನ್ನು ಕೂಡ ಮಾತಾಡ್ತಾ ಇದ್ದೀವಿ. ಇಲ್ಲಿ ಕಾರ್ಮಿಕರು ಸುಮ್ಮನೆ ಏಕಾಏಕಿ ಕೆಲಸ ಮಾಡೋಕ್ಕೆ ಬಂದಾಗ ತಡೆಯೋದು ಮಾಡೋದು ಬೇಡ. ಅವ್ರಿಗೆ ತೊಂದರೆ ಆದಾಗ ನಮಗೂ ತೊಂದರೆ ಆದಂಗೆ ಆಗುತ್ತೆ. ಇವತ್ತು ವಾಕ್ ಮಾಡಬೇಕಾದ್ರೆ ಇಲ್ಲಿಂದ ಬನ್ನಳ್ಳಿ ಉಂಡಿ ಗಂಟೆ ಹೋಗಬೇಕು ಜನರು, ವಯಸ್ಸಾದವರು, ಹೆಣ್ಣು ಮಕ್ಕಳು ಎಲ್ಲರೂ ಹೋಗಿ ಇವತ್ತು ರೋಡ್ನಲ್ಲಿ ಬಿದ್ದಿರೋ ಅಂಥದ್ದು ಬೇಕಾದಷ್ಟು ಆಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿಗೆ ಕ್ರೀಡಾಂಗಣ ಕೊಟ್ಟಿದ್ದಾರಲ್ಲ, ಅದು ನಮ್ಮ ಒಂದು ಅದೃಷ್ಟ. ಆದ್ದರಿಂದ ದಯಮಾಡಿ ಏನೋ ಕಾರ್ಮಿಕರು ಇದ್ದೀರಿ, ಯಾರು ಕೂಡ ಅದನ್ನು ತಡೆಯೋದು ಬೇಡ. ಏನು ಹಸ್ತಾಂತರ ಮಾಡಿದ್ದಾರೆ ಇವತ್ತು, ಅವರು ನಾಳೆಯಿಂದ ಕೆಲಸ ಮಾಡಲಿ. ಯಾವಾಗಲೂ ಕೂಡ
ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ತಹಸೀಲ್ದಾರರು ಇರ್ಬೋದು, ಇಲ್ಲಿ ಬಂದು ದಿನನಿತ್ಯ ಅವರು ಇದು ಮಾಡೋಕ್ಕಾಗೋದಿಲ್ಲ. ಆಫೀಸ್ ಕೆಲಸಗಳು ಬೇಕಾದಷ್ಟು ಇರ್ತದೆ. ದಯಮಾಡಿ ಕ್ರೀಡೆ ಇಲಾಖೆಗೆ ಇವತ್ತು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು, ಮಾದೇವಪ್ಪನವ್ರ ಕ್ಷೇತ್ರ, ಯತೀಂದ್ರ ಸಾಹೇಬ್ರ ಕ್ಷೇತ್ರ, ಸುನೀಲ್ ಅವ್ರ ಕ್ಷೇತ್ರ. ಯಾರು ಕೂಡ ಬೇರೆ ರೀತಿ ಯೋಚನೆ ಮಾಡೋದು ಬೇಡ. ನಾವು ಎಲ್ಲರೂ ಸೇರಿ ಈ ಕಾರ್ಮಿಕರ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ ಇಲ್ಲಿ ಬಂದಿರೋರೆಲ್ಲ ಬಡ ಹೆಣ್ಮಕ್ಳು, ಗಂಡು ಮಕ್ಕಳು, ಅವ್ರಿಗೆಲ್ರಿಗೂ ಇಲ್ಲಿಂದ ಖಾಲಿ ಮಾಡಿಬಿಡ್ತಾರೆ, ಇವ್ರು ಹೊಟ್ಟೋಗ್ಬೋದು ಅನ್ನೋದನ್ನು ಒಂದು ಊಹೆ ಸುಳ್ಳು ಹೇಳೋದನ್ನು ಬೇಡ. ಇಲ್ಲಿ ತಪ್ಪು ಸಂದೇಶ ಆಗೋದು ಬೇಡ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಲ್ಲಿ ಯಾರು ಲೀಡರ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡೋಗಿ ನಾವೆಲ್ಲರೂ ಕೂಡ ಮಾತಾಡ್ತೀವಿ. ದಯಮಾಡಿ ಯಾರು ಕೂಡ ಅನ್ನತ ಭಾವಿಸ್ತೇನೆ